ಎಲ್ರಿಗೂ ನಮಸ್ಕಾರ. ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಕಶ್ಯಪ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಕಶ್ಯಪ ಪ್ರಜಾಪತಿಯ ವಂಶದಲ್ಲಿ ಜನಿಸಿರ್ತಕ್ಕಂತಹ ಮಹನೀಯರೇ ಈ ಕಾಶ್ಯಪರು. ಇವರು ಚಿಕ್ಕವರಿದ್ದಾಗಿಂದಲೂ ತುಂಬ ದಯಾಮಯಿಗಳು, ಧರ್ಮನಿಷ್ಠೆಯುಳ್ಳವರಾಗಿ ಬೆಳೆದರು. ಇವರ ತೇಜಸ್ ಹೇಗಿತ್ತು ಅಂತಂದರೆ, ಇವರನ್ನ ಅಲ್ಲಿ ನೋಡಿದ್ರೆ ಸಾಕು ಒಂದು ಕಾಂತಿ ಎಲ್ಲ ಕಡೆಯೂ ಹೊರಡ್ತಾ ಇತ್ತಂತೆ. ಆ ಕಾಲದಲ್ಲಿ, ಕಶ್ಯಪರು ಇದ್ದ ಕಾಲದಲ್ಲಿ ಸರ್ಪಬಾಧೆ ತುಂಬ ಇತ್ತಂತೆ. ಹಾವುಗಳು ಸ್ವೇಚ್ಛೆಯಿಂದ ತಿರುಗಾಡ್ತಾ ತಮ್ಮ ವಿಷಾಗ್ನಿ ಜ್ವಾಲೆಗಳಿಂದ ಇಡೀ ಜಗತ್ತಿಗೆ ಭಾಳ ಕಾಟ ಕೊಡ್ತಿದ್ವಂತೆ. ಕಾಶ್ಯಪರು ಈ ಸರ್ಪಬಾಧೆಯಿಂದ ಎಲ್ಲ ಜೀವಿಗಳನ್ನು ಸಂರಕ್ಷಿಸಲಿಕ್ಕೆ ತಾವು ದೀಕ್ಷಾಬದ್ಧರಾಗಿ ತಪಸ್ಸು ಮಾಡ್ತಾ ಅದನ್ನು ನಿವಾರಿಸಿದ್ರು ಅಂತ ಅವ್ರಿಗೆ ಒಂದು ಹೆಗ್ಗಳಿಕೆ ಇದೆ. ಕಾಶ್ಯಪರು ಒಂದ್ಸಲಿ ಬ್ರಹ್ಮದೇವರನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾರೆ. ಅವರ ಉದ್ದೇಶ ಏನಪ್ಪ ಅಂತ ಲೋಕಹಿತಕ್ಕಾಗಿಯೇ. ಅವರ ದೀಕ್ಷೆಯು ನ್ಯೂನತೆಯೇ ಇಲ್ಲದಿರ್ತಕ್ಕಂಥದ್ದು. ಅವರ ಸಂಕಲ್ಪ ಕೂಡ ಅಷ್ಟು ಗಟ್ಟಿಯಾಗಿತ್ತು. ತುಂಬ ಘೋರವಾದ ತಪಸ್ಸನ್ನು ಮಾಡ್ತಾರೆ. ಬ್ರಹ್ಮದೇವ ಪ್ರತ್ಯಕ್ಷನಾಗ್ತಾನೆ. ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ, ನಿನ್ನ ಸತ್ಸಂಕಲ್ಪವನ್ನು ನಾನು ಮೆಚ್ಚಿದ್ದೇನೆ, ನಿನ್ನ ಕೋರಿಕೆ ಏನಿದ್ರು ಲೋಕಕ್ಷೇಮಕ್ಕಾಗಿಯೇ ಇದೆ, ಆದ್ದರಿಂದ ನಿನಗೆ ನಾನು ವರವನ್ನು ಕೊಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಉರಗ ವಿಷಾಪೇತ ಜೀವ ಸಂಜೀವವೆಂಬ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೀನಿ, ಸ್ವೀಕರಿಸು ಅಂತ ಹೇಳಿ ಮಾಯಾಪುರ. ನೋಡಿ, ಉರಗ ವಿಷಾಪೇತ ಜೀವ ಸಂಜೀವ ಅಂತಕ್ಕಂತಹ ಮಂತ್ರ. ಆ ದಿವಸದಿಂದ ಕಶ್ಯಪರು ಸಂಜೀವಿನಿ ಜಲವೆಂಬ ಮಂತ್ರದಿಂದ ಸಂಜೀವಿನಿ ಬಲವೆಂಬ ಮಂತ್ರದಿಂದ ಈ ಒಂದು ಉಪದೇಶ ಆಗಿತ್ತಲ್ಲ, ವಿಷಸರ್ಪಗಳ ಕಾಟಕ್ಕೆ ನಶಿಸಿ ಹೋಗದಂತೆ ಜೀವಲೋಕವನ್ನೆಲ್ಲ ರಕ್ಷಿಸ್ತಾ ಇರ್ತಾರೆ. ಈ ರೀತಿಯಾಗಿ ತಮ್ಮ ತಪೋಧನವನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ, ಅವರು ಪರಾರ್ಥಕ್ಕಾಗಿ, ಅಂದರೆ ಪರರಿಗಾಗಿ, ಲೋಕಹಿತಕ್ಕಾಗಿ, ಜೀವರಕ್ಷಣೆಗಾಗಿ ಅವರು ಮಾಡ್ತಾ ಇರ್ತಾರೆ. ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ ಅಂತ ಇದು ಒಂದು ನಾಣ್ಣುಡಿ ಅಲ್ವಾ. ಅಂದರೆ ಉದಾರವಾದ ಚರಿತೆಯುಳ್ಳವರು ಎಲ್ಲ ಇಡೀ ಜಗತ್ತನ್ನು ತಮ್ಮ ಕುಟುಂಬದಂತೆಯೇ ಕಾಣ್ತಾರೆ. ನಾನು ನನ್ನ ಫ್ಯಾಮಿಲಿ ಅಷ್ಟೇ ಅದೆಲ್ಲ ಇಲ್ಲ, ಇವರೆಲ್ಲರೂ ಸಜ್ಜನರು, ಇವರು ವಿಶ್ವವೇ ನಮ್ಮ ಫ್ಯಾಮಿಲಿ ಕುಟುಂಬ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು. ಹೀಗೆ ಕಾಶ್ಯಪ ಮಹರ್ಷಿಗೆ ಲೋಕಕ್ಕೆ ಹಿತ ಮಾಡ್ತಕ್ಕಂಥದ್ದೇ ಒಂದು ವ್ರತವಾಗ್ಬಿಡುತ್ತೆ. ಅವರಿಗೆ ಜಗತ್ತಿನ ಕ್ಷೇಮವೇ ಅವರ ತಪಸ್ಸಾಗ್ಬಿಡುತ್ತೆ. ಬ್ರಹ್ಮರ್ಷಿಯಾಗಿ ವಿರಾಜಿಸಿರ್ತಕ್ಕಂಥ ಅವರಿಗೆ ಎಲ್ಲ ಜನರು ಕೂಡ ಅವರಿಗೆ ಗೌರವಿಸ್ತಾ ಇರ್ತಾರೆ. ಒಂದು ದಿವಸ ಶೃಂಗಿ ಮುನಿಯ ಶಾಪದಿಂದ ಪರೀಕ್ಷಿತ ಮಹಾರಾಜ 7 ದಿವಸಗಳಲ್ಲಿ ಸರ್ಪರಾಜನ ತಕ್ಷಕನಿಂದ ಕಚ್ಚಲ್ಪಟ್ಟು ಮರಣವನ್ನು ಅಪ್ಪುತ್ತಾನೆ. ಇವತ್ತು 7ನೇ ದಿವಸ ಆಗಲೇ ಅನ್ನೋ ಸುದ್ದಿ ಇವ್ರ ಕಿವಿಗೆ ಬೀಳುತ್ತೆ. ಕಶ್ಯಪರಿಗೆ ಪಾಪ ಅನಿಸ್ತು. ಅಯ್ಯೋ, ಏನಿದು ವಿಧಿವಿಲಾಸ! ಧರ್ಮಪ್ರಭುವಾಗಿರ್ತಕ್ಕಂತಹ ಪರೀಕ್ಷಿತನಿಗೆ ಸರ್ಪದಿಂದ ಮರಣವೇ? ಅವನು ಅಂತ್ಯಗೊಂಡರೆ ಲೋಕಗಳಿಗೆ ಹಾನಿಯಾಗದಂತೂ ನಿಜವಾದ ವಿಷಯನೇ. ಹಾಗಾದರೆ ಹೇಗಾದರೂ ಸರಿ, ನಾನು ಈಗಲೇ ಹೋಗಿ ಅವರನ್ನು ತಕ್ಷಕನ ವಿಷಾಗ್ನಿ ಜ್ವಾಲೆಗಳಿಂದ ಕಾಪಾಡಿ ಲೋಕಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಈ ಭೂಮಿಯನ್ನೇ ರಕ್ಷಿಸ್ತಕ್ಕಂತಹ ಧರ್ಮಪ್ರಭುವಾಗಿರ್ತಕ್ಕಂತಹ ಪರೀಕ್ಷಿತರನ್ನು ರಕ್ಷಿಸಿ ಅವನಿಂದ ಅನಂತವಾಗಿರ್ತಕ್ಕಂಥ ಧನವನ್ನು ಪಡಿತೇನೆ, ರಾಜನನ್ನು ಕಾಪಾಡಿದನೆಂಬ ಕೀರ್ತಿಯೂ ಬರುತ್ತೆ, ಹಾಗೂ ಅಪಾರವಾದ ಹಣವೂ ಲಭ್ಯವಾಗುತ್ತೆ, ಒಂದು ಕೆಲಸದಿಂದ 2 ಲಾಭ ದೊರೆಯುತ್ತೆ ಅಂತ ಅಂದ್ಕೊಂಡು ಹಸ್ತಿನಾಪುರಕ್ಕೆ ಬರ್ತಾನೆ. ಕಾಶ್ಯಪರ ಮನೋಗತವನ್ನು ಅರಿತ ತಕ್ಷಕ ವೃದ್ಧ ಬ್ರಾಹ್ಮಣ ವೇಷದಲ್ಲಿ ಕಶ್ಯಪರ ದಾರಿಯಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಬಂದು, ಮುನೀಂದ್ರ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆಯಾ? ಯಾವ ಕೆಲಸದ ಮೇಲೆ ನೀನು ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಕಶ್ಯಪರು, ಆರ್ಯನೇ, ತಕ್ಷಕನೆಂಬ ಸರ್ಪರಾಜನು ಧರ್ಮಪ್ರಭುವಾಗಿರ್ತಕ್ಕಂತಹ ಪರೀಕ್ಷಿತನನ್ನು ಇಂದಿನ ದಿನ ಕಚ್ಚಿ ಸಾಯಿಸುವಂತೆ
ಅಜಾತ್ ಶತ್ರುವಾಗಿರ್ತಕ್ಕಂತಹ ರಾಜನನ್ನು ರಕ್ಷಿಸೋ ಸಲುವಾಗಿ ನಾನು ಲೋಕಹಿತವನ್ನು ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ಋಷಿವರ್ಯರೇ, ಈ ತಕ್ಷಕನು ಬೇರೆ ಯಾರೂ ಅಲ್ಲ, ನಾನೇ. ಸಿಡಿಲಿಗೆ ಸಮಾನವಾಗಿರ್ತಕ್ಕಂಥ ವಜ್ರಾಯುಧದ ಪೆಟ್ಟಿನಿಂದ ಯಾರಾದರೂ ಬದುಕಿದ್ರೂ ನಂಬಬಹುದು, ಆದರೆ ನನ್ನಿಂದ ಕಚ್ಚಲ್ಪಟ್ಟವರು ಬದುಕುಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಔಷಧಿ ಉಪಚಾರಗಳಿಂದಾಗಲಿ ನಿಮ್ಮ ಮಂತ್ರತಂತ್ರಗಳಾಗಲಿ ನನ್ನ ಕಡಿತದಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲವೂ ನಿಷ್ಪ್ರಯೋಜನವೇ ಸರಿ. ಹುಚ್ಚು ಮಾತುಗಳನ್ನಾಡದೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅಂದ್ಕೊಂಡು ಹೊರಟೋಗಿ. ನನ್ನ ಈ ಮಾತನ್ನು ಅಲ್ಲಗಳೆದರೆ ನಾನು ಈಗಲೇ ಈ ಆಲದ ಮರವನ್ನು ಕಡಿದು ನನ್ನ ವಿಷಾಗ್ನಿಯಿಂದ ಭಸ್ಮ ಮಾಡುವೆ. ನಿಮಗೆ ಸಾಮರ್ಥ್ಯವಿರುವ ಪಕ್ಷದಲ್ಲಿ ಆ ವೃಕ್ಷವನ್ನು ಜೀವಂತಗೊಳಿಸಿ ನೋಡೋಣ ಅಂತ ಹೇಳಿ ಕೋಪದಿಂದ ಆ ಆಲದ ಮರವನ್ನು ದೊಡ್ಡ ಮಹಾವಟವೃಕ್ಷ ಕಚ್ಚಿಬಿಡುತ್ತೆ. ಆ ಕ್ಷಣದಲ್ಲಿಯೇ ವಿಸ್ತಾರವಾಗಿ ಆಗಸದ ಎತ್ತರಕ್ಕೆ ಬೆಳೆದು ನಿಂತಿರ್ತಕ್ಕಂಥ ಮಹಾವೃಕ್ಷ ಕೊಂಬೆ ರೆಂಬೆಗಳ ಸಹಿತ ಭಸ್ಮವಾಗೋಗ್ಬಿಡುತ್ತೆ. ಕಶ್ಯಪರು ಮಂದಹಾಸ ಬೀರಿ ಆ ಭಸ್ಮವೆಲ್ಲವನ್ನು ಗುಡ್ಡೆ ಮಾಡಿ ತಮ್ಮ ಮಂತ್ರಬಲದಿಂದ ಹಿಂದಿನಂತೆ ಹೇಗಿತ್ತೋ ಹಾಗೆ ಮಹಾವೃಕ್ಷವನ್ನು ವಿರಾಜಿಸಿದಂಗೆ ಮಾಡಿಬಿಡ್ತಾರೆ. ಅದನ್ನು ನೋಡಿದ ತಕ್ಷಣ ತಕ್ಷಕನಿಗೆ ಆಶ್ಚರ್ಯ. ಮಹಾತ್ಮ, ನಿಮ್ಮ ಮಂತ್ರಬಲದಿಂದ ಈ ವೃಕ್ಷವೇನೋ ಜೀವ ತಳೆಯಿತು, ಆದರೂ ಅತ್ಯಂತ ಕುಪಿತನಾದ ಬ್ರಾಹ್ಮಣನ ಶಾಪದಿಂದ ಮಾತ್ರ ಶಾಪಗ್ರಸ್ತನಾಗಿರ್ತಕ್ಕಂತಹ ಈ ಪರೀಕ್ಷಿತ ಜೀವಿಸೋದು ಸುಳ್ಳು. ಬ್ರಹ್ಮನ ಬರಹಕ್ಕಾದರೂ ಪ್ರತಿಕ್ರಿಯೆ ಇರಬಹುದೇನೋ, ಆದರೆ ಬ್ರಹ್ಮರ್ಷಿಯ ಶಾಪಕ್ಕೆ ಮಾತ್ರ ಎದುರಿಲ್ಲ. ಈಗಾಗಲೇ ವಿಗತ ಜೀವಿಯಾಗಿರ್ತಕ್ಕಂಥ ಪರೀಕ್ಷಿತನನ್ನು ರಕ್ಷಿಸೋದು ಅಸಾಧ್ಯ. ನಿಮಗೆ ಹಣ ಬೇಕಾದರೆ ನಾನು ಕೊಡ್ತೀನಿ, ನೀವು ಹಿಂದಕ್ಕೆ ಹೋಗಿ ಅಂತ ತಕ್ಷಕ ಹೇಳ್ತಾನೆ. ಆ ಮಾತನ್ನು ಕೇಳಿರ್ತಕ್ಕಂಥ ಕಾಶ್ಯಪರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಪರೀಕ್ಷಿತನ ಆಯಸ್ಸು ಮುಗ್ದಿರೋದು ಗೊತ್ತಾಗುತ್ತವ್ರಿಗೆ. ಬ್ರಹ್ಮರ್ಷಿಯಾಗಿರ್ತಕ್ಕಂಥ ಶೃಂಗಿಯ ಶಾಪಕ್ಕೆ ಎದುರಿಲ್ಲ ಅನ್ನೋದು ಗೊತ್ತಾಗುತ್ತೆ. ರಾಜನ ಪ್ರಾಣಗಳನ್ನು ಅಪಹರಿಸಲಿಕ್ಕೆ ಯಮಧರ್ಮನೇ ಸಿದ್ಧನಾಗಿ ತಕ್ಷಕನನ್ನು ಈ ಕೆಲಸಕ್ಕೆ ನೇಮಿಸಿರೋದು ಗೊತ್ತಾಗುತ್ತೆ. ಪರೀಕ್ಷಿತ ರಾಜನ ಮರಣವು ಅನಿವಾರ್ಯ ಅಂತ ತಿಳಿದ ಮೇಲೆ ಮುನಿ ತಕ್ಷಕನಿಂದ ಎಷ್ಟು ಬೇಕೋ ಅಷ್ಟು ಹಣವನ್ನು ಇಸ್ಕೊಂಡು ಹೊರಟೋಗ್ತಾರೆ ವಾಪಸ್. ಕಾಶ್ಯಪ ಮಹರ್ಷಿಗಳು ಹಣ ಸಂಗ್ರಹಣೆ ಮಾಡಿ ಅನೇಕ ಯಜ್ಞಯಾಗಾದಿ ಕೃತುಗಳನ್ನು ಮಾಡ್ತಾ ಗೃಹಸ್ಥ ಧರ್ಮವನ್ನು ಅನುಸರಿಸ್ತಾ ಲೋಕಹಿತವನ್ನೇ ಪರಮಧರ್ಮವೆಂದು ತಿಳಿದುಕೊಂಡು ಜೀವಿಸ್ತಾ ಇರ್ತಾರೆ. ಒಂದು ಸರ್ತಿ ಒಬ್ಬ ಸಿದ್ಧ ಪುರುಷನನ್ನು ನೋಡ್ತಾರೆ. ಅವನು ವಿಜ್ಞಾನ, ಲೋಕತತ್ವಾರ್ಥ, ಜನನ ಮರಣಾದಿ ತತ್ವಗಳನ್ನೆಲ್ಲ ತಿಳಿದುಕೊಂಡವನು. ಪುಣ್ಯ ಪಾಪಗಳ ಬಗ್ಗೆ ತಿಳ್ಕೊಂಡಿರೋನು. ಪ್ರಶಾಂತ ಚಿತ್ತನು, ಜಿತೇಂದ್ರಿಯನು, ಬ್ರಹ್ಮ ತೇಜಸ್ಸಿನಿಂದ ವಿರಾಜಿಸ್ತಕ್ಕಂಥವನು ಆಗಿದ್ದ ಒಬ್ಬ ಸಿದ್ಧ ಪುರುಷ. ಒಂದು ಸರ್ತಿ ಆತ ಪುಣ್ಯ ಅಂದರೆ ಅವನು ಆ ವ್ಯಕ್ತಿ ಇದ್ನಲ್ಲ, ಅವನು ಸಿದ್ಧ ಪುರುಷ. ಅವನು ತನ್ನ ಕಣ್ಣುಗಳಿಗೆ ಕಾಣದಂತಹ ಸಿದ್ಧ ಮುನಿಗಳೊಡನೆ ಕೂಡಿ ಹೊರಡುತ್ತಿರುವುದನ್ನು ಕಂಡ ಕಾಶ್ಯಪರು ಅವನನ್ನು ಹಿಂಬಾಲಿಸ್ತಾರೆ. ಅಂದರೆ ಅದು ಮಾಮೂಲಿ ಕಣ್ಣಿಗೆ ಕಾಣೋದಿಲ್ಲ, ಅದನ್ನು ನೋಡ್ತಾರೆ ಇವರು. ಕಾಶ್ಯಪರು ಅವನು ಹೋಗ್ತಾ ಇರೋದನ್ನು ನೋಡ್ತಾರೆ. ಸಿದ್ಧ ಪುರುಷನು ಜೊತೆಗಾರರಾಗಿರ್ತಕ್ಕಂತಹ ಸಿದ್ಧ ಮುನಿಗಳೊಡನೆ ರಹಸ್ಯವಾಗಿ ಮಾತನಾಡ್ತಾ ವಾಯುವಿನಂತೆ ಸ್ವೇಚ್ಛೆಯಾಗಿ ಹೋಗ್ತಿದ್ದಾಗ ಕಶ್ಯಪರು ಅವರ ಪಾದಪದ್ಮಗಳನ್ನು ನಮಸ್ಕರಿಸ್ತಾ ಈ ಸಿದ್ಧ ಹೋದ ಕಡೆಗೆ ತಾವು ಹೋಗ್ತಿದ್ರು. ಗುರುಭಾವದಿಂದ ಸಿದ್ಧರಿಗೆ ಸಮಸ್ತ ಉಪಚಾರಗಳನ್ನು ಮಾಡ್ತಿದ್ರು. ಕಾಶ್ಯಪರ ಭಯಭಕ್ತಿಗಳನ್ನು ಕಂಡ ಸಿದ್ಧಪುರುಷ ಬಹಳ ಸಂತೋಷಗೊಂಡು, ಅಪ್ಪ ನಿಂಗೇನು ಬೇಕು ಕೇಳು ಅಂದಾಗ, ಸ್ವಾಮಿ ತಾವು ಯಾರೋ ನಂಗೆ ಗೊತ್ತಿಲ್ಲ, ನಿಮ್ಮ ವೃತ್ತಾಂತವನ್ನು ನಂಗೆ ಹೇಳಿ ಅಂದಾಗ ಆ ಸಿದ್ಧರು ಹೇಳ್ತಾರೆ, ಮಗು, ಶ್ರುತಚಾರಿತ್ಯ ಸಂಪನ್ನಾಗಿರ್ತಕ್ಕಂಥ ನಿನ್ನ ಶ್ರದ್ಧಾಭಕ್ತಿಗಳಿಂದ ನಾನು ತುಂಬ ಸಂತುಷ್ಟನಾಗಿದ್ದೇನೆ. ನನ್ನ ಚರಿತ್ರೆಯನ್ನು ನೀನು ಕೇಳು. ನಾನು ನಿರುತ್ಸಾಹವಿಲ್ಲದೆ ನಿರ್ವಿರಾಮವಾಗಿ ಅನೇಕ ಪುಣ್ಯಕರ್ಮಗಳನ್ನು, ಪಂಚಯಜ್ಞಗಳನ್ನು ಮಾಡಿದ್ದೇನೆ. ಐಹಿಕ ಸುಖಗಳನ್ನು ಅನುಭವಿಸಿದ್ದೇನೆ. ಆಮುಷ್ಮಿಕ ಸುಖವನ್ನು ನೋಡಿದ್ದೇನೆ. ಕಾರಣಾಂತರಗಳಿಂದ ಕಾಮಕ್ರೋಧಾದಿಗಳನ್ನು ಸಿಲುಕಿ ಬಳಲಿ ಬೆಂಡಾಗಿ ಚಿತ್ತಶುದ್ಧಿ ಇಲ್ಲದವನಾಗಿ ಮತ್ತೆ ಮತ್ತೆ ಜನ್ಮಗಳನ್ನು ತಂದಿದ್ದೆ. ಸುಖ ದುಃಖಗಳನ್ನು ಅನುಭವಿಸಿದೆ. ಧನದ ಆಸೆಯಿಂದ ಧನಾಗಮನದಿಂದಲೂ ಕೂಡ ಸುಖವೂ ಉಂಟಾಯಿತು. ದುರ್ದಶೆಗಳನ್ನು ಹೊಂದಿದೆ. ಮನಸ್ಸು ಹಾಗೂ ಶರೀರವು ವೇದನೆಯಿಂದ ಬಾಧೆಗೊಳಗಾಯಿತು. ಆದರೆ ಅದೆಲ್ಲವೂ ಶಾಶ್ವತ ಅಲ್ಲ ಅಂತ ತಿಳಿದುಕೊಂಡು
ಲೋಕ ಸಂಬಂಧಗಳನ್ನು ತೊರೆದು ಆತ್ಮದಲ್ಲಿ ಪರಮಾತ್ಮನನ್ನು ಕಾಣ್ತಾ ಇಂತಹ ಸಿದ್ಧಿಯನ್ನು ನಾನು ಹೊಂದಿದ್ದೇನೆ. ಇನ್ನು ಈ ಲೋಕದಿಂದ ನನಗೆ ಸಂಬಂಧ ಇಲ್ಲ, ಅದರ ಕಡೆಗೆ ನಾನು ಕಣ್ಣೆತ್ತಿಯೂ ನೋಡೋಲ್ಲ. ಯೋಗ ವೈಭವಗಳನ್ನು ಕಂಡೆ, ಶುಭವೂ ಸಿಕ್ತು. ನನಗೀಗ ಬ್ರಹ್ಮಾನಂದವೆಂಬುದು ಕೃತಲಾಮಲಕವಾಗಿದೆ. ಕಶ್ಯಪ, ನೀನು ವಿನಯಶಾಲಿಯಾಗಿರ್ತಕ್ಕಂಥವನು. ನಿನ್ನ ವಿಷಯದಲ್ಲಿ ನಾನು ಸುಪ್ರೀತನಾಗಿರ್ತಕ್ಕಂಥವನಾಗಿದ್ದೇನೆ. ನನ್ನನ್ನು ಗುರುವನೆಂದು ನೀನು ನಂಬಿ ಬಂದಿದ್ದೀಯಾ. ಅವಶ್ಯವಾಗಿ ನಿನಗೂ ಸಹ ಬ್ರಹ್ಮಾನಂದ ಸ್ಥಿತಿಯನ್ನು ಹೊಂದುವ ಬಗೆಯನ್ನು ನಾನು ಹೇಳಿಕೊಡ್ತೇನೆ. ನೀನು ಪ್ರಾಜ್ಞನೂ ಆಗಿರ್ತಕ್ಕಂಥವನಾಗಿದೆಯಾ. ಆದ್ದರಿಂದ ಶಿಷ್ಯನಂತೆ ಸ್ವೀಕರಿಸಿ ನಾನು ನಿನ್ನನ್ನು ಅನುಗ್ರಹಿಸ್ತೇನೆ ಅಂತ ಹೇಳ್ತಾನೆ. ಭಾಳ ಖುಷಿ ಆಗ್ಬಿಡುತ್ತೆ ಕಾಶ್ಯಪರಿಗೆ. ಮಹಾತ್ಮ ಪರತತ್ವವನ್ನು ಬೋಧನೆಯನ್ನು ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿಸಿದ್ದೀರೇ. ಈ ಜನ್ಮ ಮೃತ್ಯು ದುಃಖ ಭಯದಿಂದ ನಿವಾರಣೆ ಮಾಡಿ ನಿರ್ವಿಣ್ಣನಾಗಿರ್ತಕ್ಕಂಥ ನನ್ನನ್ನು ಉದ್ಧರಿಸಿದಿರಿ ಅಂತ ಕೇಳಿಕೊಂಡಾಗ ಸಿದ್ಧರು, ಅಪ್ಪ, ಈ ಶರೀರವು ಧರ್ಮ ಸಾಧನೆ ಮಾಡಲೆಂದೇ ಇರೋದು. ಪರಿಜ್ಞಾನದಿಂದ ಧರ್ಮಸ್ವರೂಪದ ಅರಿವುಂಟಾಗುತ್ತೆ. ಆದ್ದರಿಂದ ಆತ್ಮಹಿತವನ್ನು ಬಯಸ್ತಕ್ಕಂತಹ ಮನುಷ್ಯ ಯಾವುದಾದ್ರೂ ವಿಧದಿಂದ ಈ ಶರೀರವನ್ನು ಕಾಪಾಡಿಕೊಳ್ಳಲೇಬೇಕು. ಈ ದೇಹವನ್ನು ಅಶ್ರದ್ಧೆ ಮಾಡಬಾರ್ದು, ತನ್ನ ಶಕ್ತಿಗೆ ಮೀರಿದ ಕೆಲಸಗಳನ್ನು ಮಾಡಬಾರ್ದು. ಹಿತವಾಗಿರ್ತಕ್ಕಂಥ ಆಹಾರವನ್ನು ಮಿತವಾಗಿ ಭುಂಜಿಸಬೇಕು. ಮಿತಭುಕ್, ವಿವೇಕವಿಲ್ಲದೆ ಪತ್ಯಾಪತ್ಯವೆಂಬುದನ್ನು ಗಣಿಸದೆ ಸಿಕ್ಕಿದ್ದೆಲ್ಲ ತಿನ್ನಬಾರ್ದು. ಹೊಟ್ಟೆ ಬೆರೆಯುವಂತೆ ತಿನ್ನಬಾರ್ದು. ಕಠಿಣವಾದ ಉಪವಾಸಗಳನ್ನೂ ಮಾಡಬಾರ್ದು. ಹಳಸಿದ ಪದಾರ್ಥಗಳನ್ನೂ ತಿನ್ನಬಾರ್ದು. ಕೆಟ್ಟವ್ರ ಮನೇಲಿ ಊಟ ಮಾಡಬಾರ್ದು. ಇವೆಲ್ಲ ತಪ್ಪು. ಮತ್ತು ಪದೇ ಪದೇ ತಿಂತಾ ಇರೋದು ಅದು ಕೂಡ ದೊಡ್ಡ ತಪ್ಪೆ. ಹಗಲಿನಲ್ಲಿ ನಿದ್ದೆ ಮಾಡಬಾರ್ದು. ವಿಪರೀತವಾದ ಕಾಮಾಸಕ್ತಿನೂ ಇರಕೂಡ್ದು. ಇಷ್ಟು ದೋಷಗಳನ್ನೆಲ್ಲ ಮನುಷ್ಯ ಮಾಡಬಾರ್ದು. ಮಾಡಿದ್ರೆ ಅವನು ಮೂಢ ಆಗಿ ಹೋಗ್ಬಿಡ್ತಾನೆ ಅಷ್ಟೆ. ಮಾನವನಿಗೆ ಆರೋಗ್ಯ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಕ್ಲೇಷ್ಮಾದಿ ರೋಗ ವಿಕಾರಗಳೆಲ್ಲವೂ ಕೂಡ ಮನುಷ್ಯನ ಪೀಡಿಸಿಬಿಡುತ್ತೆ. ದೇಹವನ್ನು ತ್ಯಜಿಸ್ತಕ್ಕಂಥ ಜೀವಿ ತನ್ನ ಕರ್ಮಗಳಿಂದ ಬದ್ಧನಾಗಿ ಅದಕ್ಕೆ ತಕ್ಕಂತೆ ಜನ್ಮಗಳನ್ನು ಪಡಿತಾ ಮತ್ತೆ ಹುಟ್ಟಿ ಮತ್ತೆ ಹುಟ್ಟುತ್ತಾನೆ. ಕರ್ಮಫಲಗಳನ್ನು ಅನುಭವಿಸ್ತಾನೆ. ಪಾಪ ಪುಣ್ಯಗಳನ್ನು ಅನುಭವಿಸ್ತಾ ಅನೇಕ ಶರೀರಗಳನ್ನು ಪಡೀತಾನೆ. ಧರ್ಮಾತ್ಮರು ಸೂರ್ಯ ಚಂದ್ರ ಲೋಕಗಳಿಗೆ ಹೋದರೂ ಪುಣ್ಯ ಫಲವನ್ನು ಅನುಭವಿಸಿದ ನಂತರ ಮತ್ತೆ ಭೂಮಿ ಮೇಲೆ ಹುಟ್ಟುತ್ತಾರೆ. ಈ ರೀತಿಯಾಗಿ ಜನನ ಮರಣಾದಿ ಚಕ್ರಗಳಲ್ಲಿ ಸಿಲುಕಿ ಸುತ್ತಾ ಇರ್ತಾರೆ ವಿನಃ ಮೋಕ್ಷವನ್ನು ಕೈಗೂಡಿಸ್ಕೊಳ್ಳೋದ್ರಲ್ಲಿ ಅಸಮರ್ಥರಾಗ್ಬಿಡ್ತಾರೆ. ಬರೀ ಕರ್ಮಫಲವನ್ನು ಅನುಭವಿಸೋದಕ್ಕೆ ಜನ್ಮ ಅಂತ ಅಷ್ಟೇ ಆಗ್ಬಿಡುತ್ತೆ. ಹಾಗಾಗಿ ಹುಟ್ಟು ಸಾವುಗಳಿಗೆ ಅತೀತವಾಗಿರ್ತಕ್ಕಂಥ ಮುಕ್ತಿ ಮಾರ್ಗವನ್ನು ತಿಳಿಪಡಿಸ್ತೀನಿ ಅಂತ ಕೇಳಿಸ್ಕೋ. ಮುಕ್ತಿಯೇ ಪರಮ ಪದ. ಅದನ್ನು ಹೊಂದುವವರೆಗೂ ಮನುಷ್ಯ ಮತ್ತೆ 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 ಹುಟ್ಟುತ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ, ಹುಟ್ಟುತ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ದಾನ, ಧರ್ಮ, ಶಮ, ದಮ, ಬ್ರಹ್ಮಚರ್ಯ, ವ್ರತರಕ್ಷಣೆ, ಈ ಥರ ದಯೆ, ಪರಧನ ಹಾಗೂ ಪರದಾರ ವರ್ಜನೆ, ನಿಯಮ, ಯಮ, ಇಂದ್ರಿಯ ನಿಗ್ರಹ, ಜನನಿ ಜನಕರ ಸೇವೆ, ಗುರುಗಳ ಸೇವೆ, ದೇವತೆಯರ ಅರ್ಚನೆ, ಅತಿಥಿ ಸತ್ಕಾರ, ಪಿತೃದೇವತೆಗಳ ಪೂಜೆ, ಸತ್ಯ, ಶೌಚ, ಶುಭ, ಸಂವಿಧಾನಗಳಲ್ಲಿ ಆಸಕ್ತಿ, ಇಂಥ ಕೆಲಸಗಳನ್ನು ಮಾಡಿಕೊಂಡು ಧೈರ್ಯ, ಕ್ರೂರತ್ವವಿಲ್ಲದಿರತಕ್ಕಂಥದ್ದು ಮುಂತಾದ ಪುಣ್ಯ ಲಕ್ಷ್ಯಗಳನ್ನು ಆಸರಿಯಾಗಿ ಹೊಂದಿರತಕ್ಕಂಥ ಮನುಷ್ಯ ಮಾತ್ರ ಮೋಕ್ಷ ಪದವಿಯನ್ನು ಪಡೆಯೋದಕ್ಕೆ ಅರ್ಹನಾಗ್ತಾನೆ. ಧರ್ಮಾಚರಣೆ ಮಾಡ್ತಾ ಧರ್ಮ ಸೂಕ್ಷ್ಮಗಳನ್ನು ವಿದ್ವಾಂಸರ ಬಳಿ ತಿಳಿತಾ ಅವರ ಶಾಂತ ವಚನಗಳನ್ನು ಕೇಳ್ತಾ ಮನದಟ್ಟು ಮಾಡಿಕೊಂಡು ಯಾರು ನಡೀತಾರೋ ಅವರಿಗೆ ಯಾವ ವಿಪತ್ತು ಸುಳಿಯೋದಿಲ್ಲ. ನೇಮನಿಷ್ಠೆಗಳಿಂದ ವರ್ತಿಸ್ತಾ ಇಂದ್ರಿಯ ವಿಜಯವನ್ನು ಸಾಧಿಸಬೇಕು. ಆಗ ಮಾನವ ಶಾಂತಚಿತ್ತನಾಗ್ತಾನೆ. ಬ್ರಹ್ಮೈಕ್ಯ ಸ್ಥಿತಿಗೆ ಬಂದಾಗ ಅಗ್ನಿಹೋತ್ರ, ಸಮಿತ್ತು, ನೀರು, ಮಂತ್ರ, ಗುರು ಸಮಸ್ತವೂ ಬ್ರಹ್ಮಮಯವಾಗಿಯೇ ಗೋಚರವಾಗುತ್ತೆ. ಇಂತಹ ಮಹನೀಯ ಹರ್ಷಶೋಕಗಳಿಗೆ ಬೆದರಲ್ಲ, ಮೋಹಾಂಧಕಾರಗಳಲ್ಲಿ ವರ್ತಿಸಲ್ಲ. ಕಾಲಕ್ರಮೇಣ ಅವನ ಸಂಸಾರ ನಿಸ್ಸಂಗ ವೃತ್ತಿಯನ್ನು ಕಾಣುತ್ತಾನೆ. ಬ್ರಹ್ಮನ ಸೃಷ್ಟಿಯಲ್ಲಿ ಪ್ರಧಾನವಾದ ತತ್ವಗಳು ಯಾವುದಪ್ಪ ಅಂದರೆ ಬರ್ತಕ್ಕಂಥದ್ದು. ಆ ಪ್ರಧಾನವಾದ ತತ್ವಗಳಿಗೆ ಚೈತನ್ಯವನ್ನು ಕೊಟ್ಟರು. ಅವುಗಳನ್ನು ಕ್ಷರ ಅಂತ ಹೇಳಿದ್ರು, ಮತ್ತು ಅಕ್ಷರ ಅಂತ ಕರೆಯಲ್ಪಟ್ಟರು. ಅವು ಅಕ್ಷರವನ್ನು ಅಮೃತ ಅಂತ ಕರೆದ್ರು. ಸಮಸ್ತ ಭೂತ ಜಾಲಕ್ಕೆ ಈ ಎರಡು ತತ್ವಗಳು ಕಾರಣಭೂತವಾಗಿರ್ತಕ್ಕಂಥದ್ದು. ಪುಣ್ಯಮನಾಗಿರ್ತಕ್ಕಂಥ ಜೀವಾತ್ಮ ತನ್ನನ್ನು ತಾನು ತಿಳಿದುಕೊಂಡು ಸುಖವು ಕ್ಷಣಿಕ ಎಂದು, ಶರೀರವನ್ನು ಅಶುಚಿ ಎಂದು,
ಅಖಿಲ ಪದಾರ್ಥಗಳು ನಾಶ ಹೊಂದುವಂಥದ್ದು ಅಂತ ಪ್ರಸಿದ್ಧಿಯಾಗಿರ್ತಕ್ಕಂತಹ ಕರ್ಮ ಸಿದ್ಧಾಂತವು ಒಂದು ಬೇನೆ ಎಂದು ಅರಿತವನು ಆಗಿ ತನ್ನನ್ನು ಆವರಿಸಿರ್ತಕ್ಕಂತಹ ಮೋಹಾವೇಶವನ್ನು ಹೊಡೆದೋಡಿಸಿ ಮೋಕ್ಷಾಕಾಂಕ್ಷಿಯಾಗಿ ಸಂಸಾರ ಕೂಪದಲ್ಲಿ ಅವನು ಖಂಡಿತವಾಗಲೂ ಮುಳುಗಲ್ಲ. ಯಾರು ಹಂಗೆ ತಿಳಿದುಕೊಂಡಿರ್ತಾರೋ ಅವರು ಸತತವಾಗಿ ಜನ್ಮ ಮೃತ್ಯು ವ್ಯಾಧಿ ಮುಂತಾದ ಕ್ಲೇಶಗಳು ಪ್ರಕೃತಿಯ ನಿಯಮ ಅಂತ ತಿಳಿದುಕೊಂಡು ಬುಧರು ಪರಮಪದವನ್ನು ಪಡೆಯೋಕ್ಕೆ ತೊಳ್ಳಾಡ್ತಾರೆ. ಅವರ ಚಿತ್ತ ಏಕಾಂತವನ್ನು ಬಯಸುತ್ತೆ. ಅವರ ಮನಸ್ಸಿನಲ್ಲಿ ಚಿಂತೆ ದೂರವಾಗಿ ಪ್ರಶಾಂತಿ ಉಂಟಾಗುತ್ತೆ. ಮನಸ್ಸಿನಲ್ಲಿ ಸುಳಿದಾಡ್ತಕ್ಕಂತಹ ಸಂಕಲ್ಪಗಳನ್ನು ಅಳಿಸಿ ಹಾಕ್ತಾರೆ. ಈ ರೀತಿಯಾಗಿ ಕಾಮಹೀನನೂ ಕೋಪರಹಿತನೂ ಜಿತೇಂದ್ರಿಯನೂ ಆಗಿ ಸರ್ವಭೂತಗಳಲ್ಲಿಯೂ ಪರಮಾತ್ಮನನ್ನು ದರ್ಶಿಸ್ತಾ ಮುಕ್ತಿಯನ್ನು ಪಡಿತಾನೆ. ಅಷ್ಟೇ ಅಲ್ಲ, ಲಾಭ ಲಾಭ ಪ್ರಿಯ ಪ್ರಿಯ ಸುಖ ದುಃಖ ಮುಂತಾದ ದ್ವಂದ್ವಗಳಲ್ಲಿ ಸಿಲುಕಲ ಎಲ್ಲವನ್ನ ಸಮದೃಷ್ಟಿಯಿಂದ ನೋಡ್ತಾನೆ. ಅಂಥವನು ಮುಕ್ತಿಪಥಕ್ಕೆ ಅರ್ಹನಾಗ್ತಾನೆ. ಆಸೆ ನಿರಾಸೆಗಳ ಬಗ್ಗೆ ಚಿತ್ತವನ್ನು ಹರಿಯಲು ಬಿಡದೆ ಶತ್ರು ಮಿತ್ರ ಭೇದವಿಲ್ಲದೆ ಧರ್ಮ ಅರ್ಥ ಕಾಮ ತೃಷ್ಣೆಗಳನ್ನು ಬಿಟ್ಟವರು ಮುಕ್ತಿಯನ್ನು ಕೈ ಪಡಿತಾರೆ. ತಾಪತ್ರಯಗಳಲ್ಲಿ ಸಿಲುಕದೆ ಕರ್ಮಸನ್ಯಾಸ ಮಾಡಿ ವೈರಾಗ್ಯದಲ್ಲಿ ಸುಸ್ಥಿರತೆ ಹೊಂದಿದವರೂ ಕೂಡ ಮುಕ್ತಿಯನ್ನು ಪಡಿತಾರೆ. ಕಶ್ಯಪಮುನಿ ಮುಂದೆ ಯೋಗಿವರಿಯನ್ನು ವರ್ತಿಸ್ತಕ್ಕಂತಹ ವಿಧಾನ ಯಾವ ರೀತಿಯಲ್ಲಿರಬೇಕು ಅಂತ ಹೇಳ್ತೇನೆ, ಕೇಳಿಸ್ಕೋ. ಯೋಗಿಯಾಗಿರ್ತಕ್ಕಂಥವನು ತನ್ನ ಶರೀರವನ್ನು ಹುಲ್ಲಿನಿಂದ ತಯಾರಿಸಿದ ಕಟಿಸೂತ್ರವೆಂಬುದು ಅಂತ ತಿಳಿದುಕೊಂಡು ಆತ್ಮವನ್ನು ಜಂಬು ಹುಲ್ಲಿನಂತೆ ಅಂತ ತಿಳ್ಕೊಳ್ಬೇಕು. ಆತ್ಮ ಪರಮಾತ್ಮ ಅರ್ಥನಲ್ಲಿದ್ದ ಯೋಗಿವರ್ಯ ತನ್ನನ್ನು ತಾನು ತಿಳಿದುಕೊಂಡು ಜರಾಮರಣ ವಿಮುಕ್ತನಾಗಿ ಹರ್ಷ ಶೋಕಾದಿಗಳಿಗೆ ಅತೀತನೆಂದು ಅಂದುಕೊಂಡು ಬ್ರಹ್ಮಚರ್ಯ ವ್ರತನಿಷ್ಠೆಗಾಗಿ ತನ್ನ ಭಕ್ತರಿಗೂ ಸಹ ಮುಕ್ತಿ ಸಾಮ್ರಾಜ್ಯವನ್ನು ನೀಡಲಿಕ್ಕೆ ಸಮರ್ಥನಾಗ್ತಾನೆ. ದೇಹವು ಅಸ್ಥಿರವೆಂಬುದು ಅಂತ ತಿಳಿದುಕೊಂಡು ಆತ್ಮನಿಷ್ಠೆಯುಳ್ಳ ಮಹಾತ್ಮ ಭೂತಕೋಟಿಗೆ ಭಯಗೊಳ್ಳೋದಿಲ್ಲ. ರಾಗಾದಿ ದುಃಖಗಳು ಕೂಡ ಅವನಿಗೆ ಅಂಟೋದಿಲ್ಲ. ಅಂತಹ ಯೋಗಿ ಇಂದ್ರ ಪದವಿಯನ್ನು ಕೂಡ ತೃಣೀಕರಿಸಿಬಿಡ್ತಾನೆ. ಅವನಿಗೆ ಅಸ್ತ್ರ ಶಸ್ತ್ರ ಜಲ ಅಗ್ನಿ ದಹನ ಯಾವ ಬಾಧೆಯೂ ಅವನಿಗಿರೋದಿಲ್ಲ. ಈ ಲೋಕದಲ್ಲಿ ಎಂತಹ ಮಹನೀಯರೇ ಆದರೂ ಕೂಡ ತಾನೇನೂ ಅನ್ನೋದನ್ನು ತಿಳಿದುಕೊಂಡು ಬಿಟ್ಟರೆ ಅದಕ್ಕಿಂತ ಸುಖ ಮತ್ತೊಂದಿಲ್ಲ. ಅದನ್ನು ತಿಳಿಯೋಕ್ಕೆ ಅಲಕ್ಷ್ಯ ತೋರಬಾರ್ದು, ಬೇಸರ ಮಾಡ್ಕೊಬಾರ್ದು. ಒಂದು ಏನು ಹೇಳ್ತಾರೆ, ಇಂಟ್ರಾವರ್ಟ್ ಅಂತರ್ಮುಖನಾಗಿಬಿಟ್ಟು ಮನಸ್ಸನ್ನು ಬಾಹ್ಯದೆಡೆಗೆ ಅನಿಸುಳ್ಳದಂಗೆ ಆತ್ಮದರ್ಶನ ಮಾಡಿಕೊಳ್ಬೇಕು. ಅನಾದಿಯಾದ ಬ್ರಹ್ಮವು ಪಂಚೇಂದ್ರಿಯಗಳಿಗೆ ಸಿಲುಕಬಾರ್ದು. ಸಿಲ್ಕಲ್ಲ, ಅದು ಸಿಲ್ಕಲಾರದು. ಸ್ವಚ್ಛವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಮನಸ್ಸು ಮಾತ್ರ ಅದನ್ನು ನೋಡಲಿಕ್ಕೆ ಸಾಧ್ಯ. ಅಪ್ಪ, ಬ್ರಹ್ಮವಿದ್ಯಾರಹಸ್ಯ ಸ್ವರೂಪ ಚಿಂತನೆಯನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಪರಮಸಿದ್ಧನನ್ನು ನೋಡಿದ ಪುಣ್ಯ ನಿನಗೆ ಲಭ್ಯವಾಗಿದೆ. ನಿನ್ನ ಯೋಗಶಕ್ತಿಗೆ ಒಂದು ಮಿತಿಯೇ ಇಲ್ಲ. ನೀನಿನ್ನು ಹೋಗು, ಶುಭವನ್ನು ನೋಡು ಅಂತ ಹೇಳಿ ಮಾಯ ಆಗಿಬಿಡ್ತಾನೆ. ಇಂತಹ ಸುದುರ್ಲಭವಾಗಿರ್ತಕ್ಕಂತಹ ಯೋಗ ಸಿದ್ಧಿಯ ಲಕ್ಷಣಗಳನ್ನು ಸಿದ್ಧನ ಸಂದರ್ಶನ ಮತ್ತು ಜ್ಞಾನಬೋಧೆಯಿಂದ ಸಿಕ್ಕಿದ ಸಂತೃಪ್ತಿಯನ್ನು ಪಡೆದ ಕಾಶ್ಯಪರು ಬಹಳ ತೇಜಸ್ಸಿನಿಂದ ಬ್ರಹ್ಮ ತೇಜಸ್ಸಿನಿಂದ ವಿರಾಜಿಸ್ತಾರೆ. ಕಾಶ್ಯಪ ಮಹರ್ಷಿಯು ಕಾಶ್ಯಪ ಸ್ಮೃತಿಯನ್ನು ರಚಿಸ್ತಾರೆ. ಸ್ಮೃತಿಕರ್ತ ಅನ್ನುವಂತಹ ಒಂದು ಖ್ಯಾತಿಯನ್ನು ಪಡೆದುಕೊಳ್ತಾರೆ. ವಿವಿಧ ಪ್ರಾಣಿ ಪಕ್ಷಿ ಸರ್ಪಗಳ ಸೃಷ್ಟಿಗೆ ಅವರು ಮೂಲ ಪುರುಷರಾಗ್ತಾರೆ. ದೇವತೆಗಳಿಗೂ ರಾಕ್ಷಸರಿಗೂ ತಂದೆ ಆಗ್ತಾರೆ. ಸೃಷ್ಟಿ ಕಾರ್ಯದಲ್ಲಿ ನೆರವಾಗಿ ಪ್ರಜಾಪತಿಗಳಂದು ಕೂಡ ಕಶ್ಯಪ ಬ್ರಹ್ಮ ಅಂತಲೇ ಹೇಳ್ತಾರೆ. ಕೀರ್ತಿ ಗಳಿಸಿ ಅವರು ಸ್ಮರಣೀಯರಾಗಿ ಮೆರೆದಿದ್ದಾರೆ. ಇವರ ಗೋತ್ರದವರನ್ನು ಕಾಶ್ಯಪ ಗೋತ್ರದವರು ಅಂತ ಕರೆಯುತ್ತಾರೆ. ಗೋತ್ರ ಪ್ರವರ್ತಕರಾಗಿದ್ದಾರೆ. ಧನ್ಯವಾದಗಳು.